3 ಕುರಿ ಕಾಯ್ಲಾರ್ದ ಕೆಟ್ಲಂತೆ ಶಾರ್ಮಸ್ರ ಕಡಿಲಾರ್ದ ಕೆಟ್ಲಂತೆ ಅಂತ ಗಾದಿ ಐತೆ. ಇನ್ನೊಂದ್ಸರಿ ಹೇಳ್ರಿ. 3 ಕುರಿ ಕಾಯ್ಲಾರ್ದ ಕೆಟ್ಲಂತೆ ಶಾರಿ ಮೊಸರು ಅಂತ ಕಡಿಲಾರ್ದ ಕೆಟ್ಲು ಅಂತ ಹೇಳಿ ಗಾದಿ ಹೇಳೈತೆ. ಹಂಗಂದ್ರೆ ಸ್ವಲ್ಪ ಅರ್ಥ ಹೇಳ್ರಿ. ಅರ್ಥಕ್ಕೆ ಕುರಿಯಿಂದಲೇ ಎಲ್ಲ ಆಗಿರೋದು. ಕುರಿಯಿಂದ ಒಂದು 20 ಲಕ್ಷ ಬಿಲ್ಡಿಂಗ್ ಕಟ್ತೀವಿ. ಊರ್ ತಳಿದ ಒಂದು 880 ಪೈಪನ್ನ ಹೊಲಕ್ಕೆ ಪೈಪ್ಲೈನ್ ಮಾಡಿಸಿದ್ವಿ. ಕುರಿಯಿಂದ ಎಲ್ಲ ಸಂಪರ್ಕ ಇದರಿಂದ ಆಯ್ತು ಸರ್. ಎಲ್ಲ ಕುರಿಯಿಂದಾನೇ ಅನುಕೂಲ ಆಗೈತೆ. ಕುರಿಯಿಂದ ಎಲ್ಲ ಅನುಕೂಲ ಆಯ್ತು. 25 ಕುರಿಗೆ 2 ಪಟ್ಲಿ ಇರ್ಬೇಕು ಸರ್. 25 ಕುರಿಗೆ 2 ಪಟ್ಲಿ ಇರ್ಬೇಕು. ಹಂಗಾದ್ರೆ ಚಲೋ ಬರ್ತದೆ, ಮರಿ ಚೆನ್ನಾಗ್ ಬರ್ತವೆ. ಇಲ್ಲ ಒಂದಾದ್ರೆ ಬರಲ್ಲ ಸರ್. 25 ಕುರಿಗೆ 1 ಅಂತ ಹೇಳ್ತಾರೆ. 1 ಇದ್ರೆ ಚೆನ್ನಾಗಿರಲ್ಲ, 2 ಇದ್ರೆ ಚೆನ್ನಾಗಿ. 2 ಇದ್ರೆ ಚೆನ್ನಾಗಿ. 6 ತಿಂಗಳಿಗೆ 1 ಬೆಳೆ. 6 ತಿಂಗಳಿಗೆ 1 ಬೆಳೆ ಕೆಲಸ ಐತೆ ಸರ್. ವರ್ಷದ ಮೇಲೆ 2 ತಿಂಗಳಿಗೆ 2 ಬೆಳೆ ಸಿಗುತ್ತೆ ಸರ್. ಈಗ ಬಣ್ಣ, ನೀಟು, ನೋಟ, ಶಕ್ತಿ ಇವತ್ತಿನ ದಿವಸ 14, 15, 16, 17ವರೆಗೂ ಐತೆ. ಕಾಯಿ ಅಂತದೇನಿಲ್ಲ, ಬಲೆ ಹಾಕಿರ್ತೀವಿ. 24 ಗಂಟೆ ಕಾಯಿ ಹೆಂಗೇನಿಲ್ಲ. ನಾಯಿ ಇರ್ತವೆ, ಅದ್ರ ನಾಯಿ ಬಲ ನಮಗೆ, ನಮ್ಮ ಬಲ ನಾಯಿಗೆ. ಹಂಗಂದ್ರೆ ಕುರಿ ಚೆನ್ನಾಗಿರ್ಬೇಕು, ಮರಿನೂ ಚೆನ್ನಾಗಿರ್ಬೇಕಂದ್ರೆ 24 ಗಂಟೆ ಅದರಲ್ಲಿ ನಾವು ಬೆರ್ತಿರ್ಬೇಕು. ಹಂಗಿದ್ರೆ ಎಲ್ಲ ಮಾಹಿತಿ ಅದ್ರಲ್ಲಿ ಸಿಗುತ್ತೆ ಸರ್. ಮಧ್ಯಾಹ್ನ ಊಟಣ? ಮಧ್ಯಾಹ್ನ ಊಟ ಇಲ್ಲ, ಇದ್ದ ಪರಿಸ್ಥಿತಿ ಹೇಳ್ತೀವಿ. ಯಾವಾಗಲೂ ಊಟ ಇಲ್ಲ ಮಧ್ಯಾಹ್ನ? ಯಾವಾಗಲೂ ನಾವು ಕುರಿ ಕಟ್ಟಿಯಕ್ಕೆ ಇಲ್ಲ. ಕೆಲವೆಲ್ಲ ಊಟ ಮಾಡ್ತಾರೆ, ನಾವು ಊಟ ಮಾಡಿಲ್ಲ. ಅಣ್ಣವ್ರ, ಇಲ್ಲೇನು ಕುರಿ ಸಾಕ್ತಾ ಇದ್ರೆ ಹೊಲದಲ್ಲಿ, ಇದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ರಿ ಅಣ್ಣ. ಮೊದಲೇದಾಗಿ ನಿಮ್ದು ಹೆಸರು, ಊರು ಪರಿಚಯ ಮಾಡ್ಕೊಳ್ರಿ ಅಣ್ಣ. ನಿಮ್ದು ಯಾವ ಊರು, ಏನು ಹೆಸರು? ಸರ್ ನಮ್ದು ಕಲ್ಲಳ್ಳಿ ಗೊಲ್ಲಟೆ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ವಂಕರಪ್ಪ ಅಂತೇಳಿ. ನಾವು 10 ವರ್ಷಕ್ಕೆ ಕುರಿ ಸಾಕಾಣಿಕೆ ಮಾಡಿದ್ವಿ. ಒಂದು 10 ವರ್ಷದಿಂದ ಕುರಿ ಸಾಕ್ತಾ ಇದ್ದೀರಾ? ಹ್ಞೂ ಸರ್, 10 ವರ್ಷದಿಂದ ಸಾಕಾಣಿಕೆ ಮಾಡ್ತಾ ಇದ್ವಿ ಸರ್. ಅಣ್ಣ, ನೀವು ಎಷ್ಟನೇ ಕ್ಲಾಸ್ವರೆಗೂ ಓದಿದ್ರಿ ಅಥವಾ ಓದಲಿಲ್ಲ? ಸ್ವಲ್ಪ ಮಾಹಿತಿ ಕೊಡ್ರಿ. 5ನೇ ಕ್ಲಾಸ್ ಓದಿದ್ವಿ ಸರ್. ಅದ್ರಾಗ ಅರ್ಧ ಓದಿದ್ವಿ. ಬಿಟ್ರ ಆಮೇಲೆ? ಹ್ಞೂ ಸರ್, ಬಿಡಿಸಿದ್ರೆ. ಏನಕ್ಕೆ ಬಿಟ್ರಿ ಸರ್? ಹಿಂಗೆ ಇದೆ, ವ್ಯವಸಾಯ ಇರುತ್ತಲ್ಲ ಸರ್, ಹಂಗಾಗಿ ಬಿಟ್ಟಿವಿ ಸರ್. ಹಂಗಾಗಿ ಬಿಟ್ರ? 5ನೇ ಕ್ಲಾಸ್ ಬಿಟ್ಟಾದ್ಮೇಲೆ ವ್ಯವಸಾಯ ಮಾಡಿರ ಅಥವಾ ಅವಾಗಲಿಂದ ಕುರಿ ಸಾಕಾಣಿಕೆ ಮಾಡ್ತಿದ್ರ? ನಾವು ವ್ಯವಸಾಯ ಮಾಡಿದ್ವಿ. ಮಾಡಿದ್ಮೇಲೆ ನಮ್ಮ ಅಣ್ಣಾರ ಕುರಿ ಹತ್ರ ನಾವು ಇವ್ರ ಹತ್ರ ಬೈಸ್ಕೊಳಕ್ ಆಗಲ್ಲ ಅಂತ ಹೇಳ್ಬಿಟ್ಟು, ನೀವೇ ಹೋಗ್ರಿ ನಾನು ಹೋಗಲ್ಲ ಅಂತ ಹಠ ಮಾಡಿದ್ರು. ಅವಾಗ್ಲಿದ್ದ ಬಿಡು, ಇನ್ನೇನು ಅವ್ರ ಕಾಯಿಲೆ ನಾವು ಕಾಯ್ಬೇಕಲ್ಲ ಅಂತಂದು ಇದು ಮಾಡಿದ್ವಿ. ಒಂದು ಮನೆ ಕಟ್ಟಿದ್ವಿ. ಮನೆ ಕಟ್ಟಿದ್ಮೇಲೆ ನಮ್ಮ ಅಣ್ಣಾರು ಒಂದು 15-20 ಕುರಿ ಇದ್ವು. ಕುರಿನೇ ಕರ್ಕೊಂಡು ಹೋಗ್ರಿ ಅಂತ ಹೇಳಿದ್ವಿ. ನಮ್ಮ ಇಲ್ಲ ಮಾರ್ಲೇಬೇಕಂತಂದು ಗಾರೆ ಕೆಲಸ ಕಲ್ತ್ಕೊಂಡೆ. ಆ ದುಡ್ಡು ಬರ್ಲಿಲ್ಲ, ಏನಿಲ್ಲ. ಇನ್ನೇನು ಅಂತಂದು ನಮ್ಮ ಅಪ್ಪ ಹೆಜ್ಜೆ ಇದ್ದು 3 ಕುರಿ ಕಾಯ್ಲಾರ್ದ ಕೆಟ್ಲಂತೆ ಶಾರ್ಮಸ್ರ ಕಡಿಲಾರ್ದ ಕೆಟ್ಲಂತೆ ಅಂತ ಗಾದಿ ಐತೆ. ಇನ್ನೊಂದ್ಸರಿ ಹೇಳ್ರಿ. 3 ಕುರಿ ಕಾಯ್ಲಾರ್ದ ಕೆಟ್ಲಂತೆ ಶಾರಿ ಮೊಸರು ಅಂತ ಕಡಿಲಾರ್ದ ಕೆಟ್ಲು ಅಂತ ಹೇಳಿ ಗಾದಿ ಹೇಳೈತೆ. ಹಂಗಂದ್ರೆ ಸ್ವಲ್ಪ ಅರ್ಥ ಹೇಳ್ರಿ. ಅರ್ಥಕ್ಕೆ ಕೇಳ್ತ ಸರ್. ಅದಕ್ಕೆ 3 ಕುರಿ ಆಗ್ಲಿ ಕರ್ಕೊಂಡು ಹೋದೆ. ಕರ್ಕೊಂಡು ಹೋದ್ರೆ ಬೆಳ್ಕೊಂತ ಹೋಗೋದು, ಕುರಿ ಬೆಳ್ಕೊಂತ ಹೋದವು. ಈ ಮೊಸರು ಕಡಿಲಾರ್ದ ಕೆಟ್ಲು ಅಂತಂದ್ರೆ ಕಡಿಲಾರ್ದನೆ ಕೆಟ್ಲು. 4-5 ಜನಕ್ಕೆ ಮಜ್ಜಿಗೆ ಬಿಡಬೇಕಾಗಿತ್ತು, ತುಪ್ಪ ಸಿಗೋದಿಟ್ಟು ಅಂತ. ಅದ್ರಲ್ಲಿ ಕಡಿಲಾರ್ದನೆ ಕೆಟ್ಲು. 3 ಕುರಿ ಕಾಯ್ಲಾರ್ದನೆ ಕೆಟ್ಟ. ಇವ್ನ ಕಾಯದ್ಕಿಂತ ಕೂಲಿ ಹೋಗೋದೇ ಮೇಲು ಅಂತ ಹೇಳ್ಬಿಟ್ಟು ಕುರಿ ಕಾಯ್ಲಿಲ್ಲ, ನಾವು ಬೆಳಿಲಿಲ್ಲ. ನಾವು 3 ಕುರಿ ಆಗ್ಲಿ ಅಂತ ಹೇಳಿ ಅವ್ನು ನಾವು ಕಾದ್ಕೊಂಡು ಹೋದ್ವಿ. ಕಾದ್ರಿಂದ ಒಂದು 4 ನಮ್ಮಪ್ಪ ಮದುವೆನೂ ಮಾಡಿದ. ಈ ಕುರಿಯಲ್ಲಿ ಮನೆಯನ್ನು ಕಟ್ಟಿಸ್ದ. ಈಗ ಒಂದು ಬಿಲ್ಡಿಂಗ್ ಕಟ್ಸಿದ್ವಿ. ಕುರಿಯಿಂದಲೇ ಎಲ್ಲ ಕುರಿಯಿಂದ ಒಂದು 20 ಲಕ್ಷ ಬಿಲ್ಡಿಂಗ್ ಕಟ್ಸಿದ್ವಿ. ಊರ್ ತಳಿದ ಒಂದು 880 ಪೈಪನ್ನ ಹೊಲಕ್ಕೆ ಪೈಪ್ಲೈನ್ ಮಾಡಿಸಿದ್ವಿ. ಕುರಿಯಿಂದ ಎಲ್ಲ ಸಂಪರ್ಕ ಇದರಿಂದ ಆಯ್ತು ಸರ್. ಎಲ್ಲ ಕುರಿಯಿಂದಾನೇ ಅನುಕೂಲ ಆಗೈತೆ. ಕುರಿಯಿಂದ ಎಲ್ಲ ಅನುಕೂಲ ಆಯ್ತು. ಇತ್ತೀಚೆಗೆ ಅನುಕೂಲ ಆದ್ಮೇಲೆ ನಮ್ಮ ಅಣ್ಣಾರು ಬೇರೆ ಅದು. ಇತ್ತೀಚೆಗೆ ನಮ್ಮ ಅಣ್ಣಾರು ನಾವು ತಲಾಕ್ ಇಬ್ಬಿಬ್ರು ಬೇರೆ ಆದ್ವಿ. ಈಗ 250 ಕುರಿ ಆಗಿದಾವೆ ಈಗ. ಅಣ್ಣ, ಒಟ್ಟು ನೀವು ಎಷ್ಟು ಜನ ಅಣ್ಣ ತಮ್ಮಂದ್ರು? ನಾವು 4 ಸರ್. 4. ನೀವು ಎಷ್ಟನೇವರು? ನಾವು ಒಂದು 3 ನಾನು 3ನೇವರು. ಓಕೆ. ನೀವು ಭಾಗಾಗಿ ನಿಮ್ಮ ಸ್ವಂತ ಕುರಿ ಬಂದಿದ್ದು ಎಷ್ಟನೇ ವಯಸ್ಸಾಗ ಅಥವಾ ಎಷ್ಟು ವರ್ಷದ ಹಿಂದ್ಗಡೆ? ಇಲ್ಲಿಗೆ 6ನೇ ವರ್ಷ. 6ನೇ ವರ್ಷ. ಅವ ನಿಮ್ಮ ಎಷ್ಟು ಕುರಿ ಇದ್ದು? ಎಲ್ಲರೂ 35 5 ಜನಕ್ಕೂ ಬಂದದ್ದು. ನಮ್ಮ ಅಪ್ಪ ನಮ್ಮ ಅಮ್ಮಗೂ 35, ನಮ್ಮ ಅಣ್ಣರಿಗೆಲ್ಲ ನಮಗೆಲ್ಲ 35. ಎಲ್ಲರಿಗೂ 35. ಇಬ್ಬರು ನಾವೇ ತಗೊಂಡ್ವಿ. ಅಪ್ಪ ಅಮ್ಮ ನಮ್ಮ ಹತ್ರನೇ ಇದ್ದಾರೆ. ಓಕೆ. ಎಷ್ಟು ವರ್ಷ ಕೆಳಗೆ? ಇಲ್ಲಿಗೆ 6 ವರ್ಷ ಆಯ್ತು ಸರ್. 6 ವರ್ಷ ಕೆಳಗೆ. ಈಗ ಎಷ್ಟು ಪ್ರೆಸೆಂಟ್ ಕುರಿ ಇದಾವೆ? 6 ವರ್ಷಕ್ಕೆ ಈಗ ನಾವು ಒಂದು 15 ಲಕ್ಷ ದುಡಿಮೆ ಮಾಡ್ಕೊಂಡು ಇಷ್ಟು ಕುರಿ ನಾವು ಉಳಿಸ್ಕೊಂಡಿದ್ವಿ. ಓಕೆ ಅಣ್ಣ, ಇವಾಗ ಆಯ್ತು. ಒಂದು ಕುರಿ ಬ್ಯಾಚ್ ಅಂದಮೇಲೆ 10ರದಿರುತ್ತೆ, 50ರದಿರುತ್ತೆ, 100ರದಿರುತ್ತೆ, 1000ರದಿರುತ್ತೆ. ಎಷ್ಟು ಹೆಣ್ಣು ಗುರಿಗೆ ಎಷ್ಟು ಗಂಡು ಗುರಿ ಇರಬೇಕು? ಬ್ಯಾಚ್ ಯಾವ ಥರ ಇರಬೇಕು? ಸ್ವಲ್ಪ ಮಾಹಿತಿ ಕೊಡ್ರಿ. 25 ಕುರಿಗೆ 2 ಪಟ್ಲಿ ಇರ್ಬೇಕು ಸರ್. 25 ಕುರಿಗೆ 2 ಪಟ್ಲಿ ಇರ್ಬೇಕು. ಹಂಗಾದ್ರೆ ಚಲೋ ಬರ್ತದೆ, ಮರಿ ಚೆನ್ನಾಗಿ ಬರ್ತವೆ. ಓಕೆ. ಇಲ್ಲ ಒಂದಾದ್ರೆ ಬರಲ್ಲ ಸರ್.
25 ಕುರಿಗೆ ಒಂದು ಅಂತ ಹೇಳ್ತಾರೆ. ಒಂದಿದ್ರೆ ಚೆನ್ನಾಗಿರಲ್ಲ, ಎರಡಿದ್ರೆ ಚೆನ್ನಾಗಿ. ಎರಡಿದ್ರೆ ಚೆನ್ನಾಗಿ. ಓಕೆ, ಒಂದು 25 ಕುರಿದು 2 ಪಟ್ಲೆ ನೀವು ಹೇಳಿತಾರೆ. ಈಗ 1 ವರ್ಷ ಸ್ಟಾರ್ಟ್ ಮಾಡ್ಕೊಂತೀರಿ ನೀವು. ಅದು ನೆಕ್ಸ್ಟ್ ಯಾವ ಥರ ಅಭಿವೃದ್ಧಿ ಆಗೋಗುತ್ತೆ? ಎಷ್ಟು ವರ್ಷ ತಗೊಂಬತ್ತೆ? ಹೆಂಗೆ ಅದು 6 ತಿಂಗಳಿಗೆ ಒಂದು ಬೆಳೆ. 6 ತಿಂಗಳಿಗೆ ಒಂದು ಬೆಳೆ ಕೆಲಸ ಐತೆ ಸರ್. ವರ್ಷದ ಮೇಲೆ 2 ತಿಂಗಳಿಗೆ 2 ಬೆಳೆ ಸಿಗುತ್ತೆ. 2 ಬೆಳೆ ಸಿಗುತ್ತೆ. ಹ್ಞೂ ಸರ್. ಓಕೆ ಅಣ್ಣ, ಈ ಒಂದು ಕುರಿ ಸಾಕಾಣಿಕೆ ಮಾಡ್ತಿದ್ರಲ್ಲ, ನಿಮಗೆ ಈಗ ಬೆಳಗ್ಗೆ 6 ಗಂಟೆಗೆ ಎದ್ದೇಳ್ತೀರ ಅಂದ್ಕೊಡ್ರಿ. 6 ಗಂಟೆಯಿಂದ ಸಾಯಂಕಾಲ ಮಲ್ಗೋವರೆಗೂ ಈ ಕುರಿ ಕಟ್ಕೊಂಡಿದ್ದಾಗ ಏನೇನು ಕೆಲಸ ಇರುತ್ತೆ ಸ್ವಲ್ಪ ಮಾಹಿತಿ ಕೊಡ್ರಿ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ. ಅದೇ ಈಗ ನಮ್ಮದು ರೇಷನ್ ತರೋದು, ಈ ಮರಿಗೂ ರೇಷನ್ನು ಪ್ರತಿ ಒಂದಕ್ಕೂ. ಈಗ ಓಕೆ ಫುಡ್ಡಿನ ವ್ಯವಸ್ಥೆ. ಓಕೆ. ಈಗ ಗೊಬ್ಬರ ಹೊಡೆಯೋದು, ಮರಿಗುಡ್ನ ಕೊಡಿಯೋದು. ಓಕೆ. 10 ಗಂಟೆಯಿಂದ ನಾವು ಕುರಿ ಎಬ್ಬಿಸ್ಕೊಂಡು ಆಡ್ಸ್ಕೊಂಡು ಬಂದು ಸಾಯಂಕಾಲ 6 ಗಂಟೆಗೆ ನಾವು ಕುರಿ ಮರಿ ಕಾಣಕ್ಕೆ. ಓಕೆ ಅಣ್ಣ, ಬೆಳಗ್ಗೆ ಮನೆಗೆ ಎಷ್ಟು ಗಂಟೆಯಿಂದ ಹೊಳ್ತಾ ಕುರಿ? ಬೆಳಗ್ಗೆ ಇನ್ನು 9 ಗಂಟೆಯಿಂದ 10 ಗಂಟೆ ಒಳಗೆ ಎಬ್ಬಿಸ್ಬಿಡ್ತು. ಮತ್ತೆ ವಾಪಸ್ ಹೋಗೋದು? ವಾಪಸ್ ಹೋದ್ರೆ ಕರೆಕ್ಟ್ 6-6:30 ಹೋಗ್ತದೆ. ಓಕೆ. ಈ ಮಧ್ಯಾಹ್ನ ಊಟ ಅಣ್ಣ? ಮಧ್ಯಾಹ್ನ ಊಟ ಇಲ್ಲ, ಇದ್ದ ಪರಿಸ್ಥಿತಿ ಹೇಳ್ತೀವಿ. ಯಾವಾಗಲೂ ಊಟ ಇಲ್ಲ ಮಧ್ಯಾಹ್ನ? ಯಾವಾಗಲೂ ನಾವು ಕುರಿ ಕಟ್ಟಿಯಕ್ಕೆ ಇಲ್ಲ, ಕೆಲವೆಲ್ಲ ಊಟ ಮಾಡ್ತಾರೆ, ನಾವು ಊಟ ಮಾಡಿಲ್ಲ. ಓಕೆ. ಮತ್ತೆ ಊಟ ಮಾಡ್ದಲ್ಲ ಹೆಂಗಿರ್ತಾರೆ? ನಿಮ್ಗೆ ರೂಢಿ ಆಗೈತೆ ಅಂತ? ಹೆಂಗೆ ಅದು ತಾನಾಗಿ ಈಗ ಮೊದ್ಲಿನ ನಾವು ಅದೇ ರೂಢಿಯಾಗಿ ಬಂದತ್ತಲ್ಲ, ಹಂಗಾಗಿ ನಾವು ರೂಢಿಯಿಂದ ಹೋಗ್ತೇವೆ ಸರ್. ಓಕೆ. ಈಗ ಇಷ್ಟಕ್ಕೊಂದು ಕುರಿ ಕಟ್ಕೊಂಡಿರ್ತೀರಲ್ಲ, ಪ್ರತಿದಿನ ಮೇಸಕ್ಕೆ ಹೋಗ್ಬೇಕಾ? ಒಂದೇ ಸಲ ತಪ್ಸಂಗಿಲ್ವಾ? ಇಲ್ಲ ಸರ್, ಪ್ರತಿ ದಿನನೂ ಹೋಗ್ಬೇಕು ಸರ್. ಓಕೆ. ನಿಮ್ದು ಯಾವ್ದೋ ಒಂದು ಫಂಕ್ಷನ್ ಐತಪ್ಪ, ಎಲ್ಲರೂ ಹೋಗ್ಬೇಕು ಒಂದೇ ಸಲ? ಈಗ ಇಬ್ರು ಆಳದ ಸಲ್ಸ ಅವ್ರಾದ್ರು ಹೋಗ್ತಾರೆ, ನಮ್ಮ ಅಣ್ಣಾರು ಯಾರನ್ನ ಒಬ್ರು ಬರ್ತಾರೆ ಜೊತೆಗೆ, ಅವ್ನ ಕರ್ಕೊಂಡು ನಾವು ಹೋಗ್ತೀವಿ. ಅಣ್ಣ, ಒಂದು ಕುರಿ ಮರಿ ಹಾಕುತ್ತಲ್ವಾ, ಮರಿ ಹಾಕಿದ್ಮೇಲೆ ಎಷ್ಟು ದಿವಸಕ್ಕೆ ಅದನ್ನ ನೀವು ಈ ಹಿಂಡು ಅಂತೀವಲ್ವಾ, ಈ ಹಿಂಡನ್ನ ಕೊಡ್ಕೊಂಬರೋದು, ಅಥವಾ ಎಷ್ಟು ದಿವಸ ಅವು ಮನೆಗೆ ಇದಾದ್ಮೇಲೆ ತಗೊಂಬರ್ತೀರಾ? 3 ತಿಂಗಳಿಗೆ ಮರಿ ಮಾರಕ್ ಬಸ್ ಸರ್. 3 ತಿಂಗಳಿಗೆ ಮಾರಕ್ ಬರುತ್ತೆ? 3 ತಿಂಗಳಿಗೆ ಮರಿ ಮಾರಕ್. ನಾವು ಅವನ್ನ ಎಷ್ಟು ಚೆನ್ನಾಗಿ ನಾವು ನೋಡ್ಕೊಂತ ಅಷ್ಟೇ ಸುಖವಾಗಿ ಬರುತ್ತೆ ಸರ್. ಅವನ್ನೆಲ್ಲ ಟ್ರೀಟ್ಮೆಂಟ್ ಎಲ್ಲ ಕೊಡೋ, ಸಣ್ಣದಾಗಿಲಿ ಊಟದಂಗೆ ಟ್ರೀಟ್ಮೆಂಟ್ ಕೊಟ್ಕೊಂತ ಬರ್ಬೇಕು. ಹಂಗಿದ್ರೆ ಮರಿಗೆ ಯಾವ ಕಾಯಿಲೆನೂ ಬರಲ್ಲ, ಕುರಿಗೂ ಬರಲ್ಲ, ಮರಿಗೂ ಬರಲ್ಲ. ಕುರಿ ಚೆನ್ನಾಗಿರ್ಬೇಕು, ಮರಿನೂ ಚೆನ್ನಾಗಿರ್ಬೇಕಂದ್ರೆ 24 ಗಂಟೆ ಅದರಲ್ಲಿ ನಾವು ಬೆರ್ತಿರ್ಬೇಕು. ಹಂಗಿದ್ರೆ ಎಲ್ಲ ಮಾಹಿತಿ ಅದ್ರ ಸಿಗುತ್ತೆ ಸರ್. ಹಂಗಾಗಿ ಯಾವುದು ಪ್ರಾಬ್ಲಮ್ ಬರಲ್ಲ. ಓಕೆ ಅಣ್ಣ, ಆಯಿತು. ಇವಾಗ ನಿಮ್ಮಲ್ಲಿ ಈ ಕುರಿಗಳು ಐತಲ್ಲ, ಇದಕ್ಕೆ ಏನಾದ್ರು ತಳಿ ಹೆಸರು ಐತಾ ಇಂಥ ಕುರಿ ಅಂತ ಹೇಳ್ಬಿಟ್ಟು, ಅಥವಾ ಕುರಿಯಲ್ಲಿ ಯಾವ್ಯಾವ ಥರ ಅದಾವೆ? ನಮ್ಮ ಚಿತ್ರದುರ್ಗ ಈ ಸರೌಂಡಿಂಗಲ್ಲಿ ಎಂಥ ಕುರಿ ಸಾಕ್ತಾರೆ ಅಂದರೆ, ಬಿಳಿ ಕುರಿ ಇರುತ್ತೆ, ಕೆಂದು ಕುರಿ ಇರುತ್ತೆ, ಎತ್ತರ ಇರ್ತವೆ, ದಪ್ಪರ ಇರ್ತವೆ, ಸ್ವಲ್ಪ ಜಾತಿ ಇರುತ್ತಲ್ಲ. ಇಲ್ಲಿ ಯಾವ ಥರ ಕುರಿ ಅಂತ ನಿಮ್ಗೆ ಏನಾದ್ರು ಸ್ವಲ್ಪ ಐಡಿಯಾ ಆಯ್ತಾ? ಇಲ್ಲಿ ಇವೆಲ್ಲ ನಾಟಿ ಕುರಿನೇ ಸರ್. ನಾಟಿ ಕುರಿ ಇದರಲ್ಲಿ ಇದು ಈ ಪರಶುರಾಂಪುರ ಗಡ್ಡೆ ತಾಲೂಕು, ಅದು ತಾಲೂಕನೇ. ನಮ್ಮ ಈ ಪರಶುರಾಂಪುರ ಕಡೆ ಸೈಡು ಎಲ್ಲ ಈ ಕುರಿ ಸೆಟ್ ಬರ್ತೈತೆ. ಇಲ್ಲಿ ಕೆಲವು ಕರೆ ಕುರಿನೂ ಐತೆ, ಈ ತಳಿ ಕುರಿನೂ 2 ಬ್ಯಾಚು ಐತೆ. ಈ ಸಿನ್ನೂರು ಕುರಿ ಕಮ್ಮಿನೇ, ಅವು ನಮ್ಮ ಕರ್ನಾಟಕ ಕಮ್ಮಿ. ಅಣ್ಣ, ನೋಡ್ತಾ ಇರ್ತೀವಿ ಕುರಿ ಕುರಿ ಏನು ಸಾಕ್ತಿರ್ತಾರೆ, ಬ್ಯಾಚಲ್ಲೆಲ್ಲ ನಾಯಿ ಇರ್ತವೆ. ನಿಮ್ಮ ಎಷ್ಟು ನಾಯಿ ಇದಾವೆ? 205 ಕುರಿಗೆ? ನಮ್ಮವು 3 ಅದಾವೆ. 3 ಅದಾವೆ. ಏನಕ್ಕೆ ಸಾಕಂತೀರಾ? ಯಾವ ಥರ ಬೆನಿಫಿಟ್ ಆಗ್ತಂದ್ರೆ ಕೆಲವ್ರಿಗೆ ಗೊತ್ತಿರುತ್ತೆ, ಸ್ವಲ್ಪ ಮಾಹಿತಿ ಕೊಡ್ರಿ. ಈಗ ನಾವು ಮನೆ ಕಂಡಾಗ ಅವು ಎಚ್ಚರಿಕೆ ಕೊಡ್ತವೆ. ಯಾವುದೇ ಒಂದು ಬೈಕ್ ಬರಲಿ, ಯಾವುದೇ ಬರಲಿ, ಅದು ಬಗ್ಳುತ್ತೆ. ಅವ ನಮ್ಗೆ ಎಚ್ಚರಿಕೆ ಆಗುತ್ತೆ. ಓಕೆ. ಅವ ನಾವು ಎದ್ದು ನೋಡ್ಕೊಂತೀವಿ. ಓಕೆ. ಈಗ ನೈಟ್ ಕುರಿ ಸೆಟ್ ಮಾಡಿರ್ತಾರಲ್ಲ ಅಣ್ಣ, ಅಲ್ಲೇನಾದ್ರು ಕಾಯೋದಿರುತ್ತೆ ರಾತ್ರಿ ಹೊತ್ತು ಮನೆ ಹತ್ರ? ಕಾಯೋದೇನು ಇರಲ್ಲ, ನಾವು ಎಚ್ಚರಿಕೆಯಿಂದ ಇರಬೇಕು. ಕಾಯ ಅಂತದೇನಿಲ್ಲ, ಬಲೆ ಹಾಕಿರ್ತೀವಿ. 24 ಗಂಟೆ ಕಾಯ ಹಿಂಗೇನಿಲ್ಲ. ನಾಯಿ ಇರ್ತವೆ, ಅದ್ರ ನಾಯಿ ಬಲ ನಮಗೆ, ನಮ್ಮ ಬಲ ನಾಯಿಗೆ. ಹಂಗಂದ್ರೆ ಈಗ ನಾಯಿ ಇರ್ತವೆ, ಯಾರ ಬಂದ್ರೆ ಬಗಳಿಕೆಂತ ಹೋಗ್ತೇವೆ. ಓಕೆ. ನಮಗೆ ಬಲ ಕೊಡುತ್ತೆ. ಬಲ. ಸರಿ ಸರಿ. ಆ ನಾಯಿಯಿಂದ ನಮ್ಮದು ಅವಕ್ಕೆ ಬಲ, ಅವಕ್ಕೆ ನಮಗೆ ಬಲ. ಆ ಥರ. ಓಕೆ. ನೀವು ಇಷ್ಟು ವರ್ಷ ನೋಡಿದ್ರಲ್ಲ, ಯಾವಾಗ ನಿಮ್ಮ ಕುರಿ ಕಳ್ತನ ಆಗಿತ್ತಾ? ಇಲ್ಲ ಸರ್, ಎಂದೂ ಆಗಿಲ್ಲ. ಎಂದು ಕಾಡು ಪ್ರಾಣಿಗಳು ಯಾವ್ದಾರ ಥರ ಹಾವಳಿ ಆಗಿತ್ತಾ? ಇಲ್ಲ ಸರ್, ಎಂದಿಲ್ಲ. ತೋಳ ಇವು? ಇಲ್ಲ ಸರ್, ಎಂದು ಟಚ್ ಇಲ್ಲ. ಅಣ್ಣ, ಮಾರ್ಕೆಟಲ್ಲಿ ಈಗ ಮಟನಿಗೆ ಹೋಗುತ್ತಲ್ಲ ಕುರಿ ಮಾರ್ತಿರಲ್ವಾ, ಯಾವ ಕುರಿ ಮಾರೋದು? ಹೆಣ್ಣು ಕುರಿನ ಗಂಡು ಕುರಿನ? ಗಂಡನ್ನು ಮಾರ್ತಾರೆ ಸರ್, ಹೆಣ್ಣನ್ನು ಮಾರ್ತಾರೆ. ಓಕೆ. ಈಗ ಮಾರ್ಕೆಟ್ನಾಗ ಮಿನಿಮಮ್ ಎಷ್ಟು ತಿಂಗಳಾದ್ಮೇಲೆ ನೀವು ಮಾರ್ಕೆಟಿಗೆ ತಗೊಂಡು ಹೋಗೋದು ಮಾರ್ಲಿಕ್ಕೆ? ನಾವು 3 ತಿಂಗಳು ತಗೊಂಡು. 3 ತಿಂಗಳಾದ್ಮೇಲೆ. ಓಕೆ. ಇವತ್ತು ಯಾವ್ಯಾವ ಏಜಿಂಗ್ ಕುರಿಗೆ ಏನೇನು ರೇಟ್ ಐತೆ ಒಂದು ಸ್ವಲ್ಪ ಹೇಳ್ರಿ, ನೀವು ತಗೊಂಡು ನೋಡಿದ್ರಲ್ಲ ಮಾರ್ಕೆಟು. ಸರ್, ಈಗ ಬಣ್ಣ, ನೀಟು, ನೋಟ, ಶಕ್ತಿ ಇವತ್ತಿನ ದಿವಸ 14, 15, 16, 17 ತನಕ 18ರವರೆಗೂ ಐತೆ. ಇವು ಸ್ವಲ್ಪ ವಯಸ್ಸಾದವು, ಅವು 10ವರೆಯಿಂದ ಒಳಗೆ. ದಿಮ್ನಾಗಿದ್ದವು 10, 11 ನಡೀತವೆ. ಪ್ರಾಯ ಇಲ್ದವು ನಡೆಯಲ್ಲ ಸರ್. ಈ ಪ್ರಾಯದ ಕುರಿ ಅಷ್ಟು ನಡೀತೈತೆ. ಈ ಜಾತಿ ಅಲ್ಲಿ ಒಂದು ಸ್ವಲ್ಪ ಕರೆ ಕುರಿ ಆದ್ರೆ ಅವು ನಡೆಯಲ್ಲ ಸರ್. ಅವೆಲ್ಲ ಗಿಡ್ಡು ಕುರಿ, ತೂಕನೂ ಕಮ್ಮಿ. ಇದು ಬಣ್ಣ ತೋರಿಸುತ್ತೆ, ಇದು ನಡೀತು ಸರ್. ಓಕೆ ಅಣ್ಣ, ಈ ಕುರಿ ಜೊತೆಗೆ ಮೇಕೆ ಸಾಕ್ಲೇಬೇಕಾ ಅಥವಾ ನಿಮ್ಮ ವಿದ್ವಾ ಸ್ವಲ್ಪ ಮಾಹಿತಿ ಕೊಡಿ. ಸರ್, ನಮ್ಮ ಇದ್ವಾ ಸರ್. ಇದ್ವಾ?
ಅದು ಕುರಿಗೂ ಮೇಕೆಗೂ ಸಾಕಾಣಿಕೆಯಲ್ಲಾಗಲಿ ಏನರಲ್ಲಾಗಲಿ ಟೋಟಲ್ ಏನೇನು ವ್ಯತ್ಯಾಸ ಬರುತ್ತೆ ಸ್ವಲ್ಪ ಹೇಳ್ರಿ. ಅದಕ್ಕೂ ಇದಕ್ಕೆ ಏನೇನು ಡಿಫ್ರೆನ್ಸ್? ಇಲ್ಲ, ಡಿಫ್ರೆನ್ಸ್ ಏನಿಲ್ಲ ಸರ್. ಡಿಫ್ರೆನ್ಸ್ ಏನಿಲ್ಲ, ಎಲ್ಲ ಒಂದೇ. ಇದಕ್ಕೆ ಹಾಕಿರೋ ಮೆಡಿಸಿನ್ ಅವಕ್ಕೂ ಹಾಕ್ತಿವಿ. ಎಲ್ಲ ಒಂದೇ. ಅವು ಕುರಿ ಮೇದಂಗೆ ಮೇಯ್ತಾವೆ. ಓಕೆ ಅಣ್ಣ, ನೀವು ನೋಡಿರೋ ಪ್ರಕಾರ ಎಲ್ರಿಗೂ ಗೊತ್ತಿರುತ್ತೆ ಕುರಿ ಜಾಸ್ತಿ ಯಾಕೆ ಹಿಂಗೆ ತಲೆ ತಗ್ಗಿಸ್ಕೊಂಡು ಹೋಗುತ್ತೆ, ಮೇಕೆ ಯಾಕೆ ಸ್ವಲ್ಪ ಅಲರ್ಟ್ ಆಗಿ ಹಿಂಗೆ ಎತ್ತಿ ನೋಡುತ್ತೆ ಸ್ವಲ್ಪ? ಯಾಕಂತಂದ್ರೆ ಅವು ಗಿಡ ತಿನ್ನ ಜಾತಿ. ಗಿಡ ಹತ್ತಿ ತಿಂತವೆ. ಇವು ಹುಲ್ತಿಮ್ಮ ಜಾತಿ. ಹುಲ್ತಿನ ಜಾತಿ, ಕೆಳಗೆ ಯಾವಾಗಲೂ ಬಗ್ಗಿರುತ್ತೆ. ಯಾವಾಗಲೂ ಬಗ್ಗಿರುತ್ತೆ. ನಾವು ತಲೆ ನೋಡಲ್ಲ. ಅಣ್ಣ, ಕೆಲವು ಬ್ಯಾಚಲ್ಲಿ ನಾವು ಕೇಳಿರ್ತೀವಿ, ಅಲ್ಲಿ ಯಾವುದೋ ಒಂದು ಬ್ಯಾಚ್ ಬರ್ತದೆ ಕುರಿಗಳೆಲ್ಲ ಸಾಯ್ತದವೆ ಅಂತ ಮಾತಾಡ್ತಾರೆ, ನಿಮ್ಗೆ ಗೊತ್ತಿರುತ್ತೆ. ಇದಕ್ಕೆ ಏನೇನು ಕಾಯಿಲೆ ಬರುತ್ತೆ, ನೀವು ಕಾಯಿಲೆ ಬರ್ದಂಗೆ ಏನೇನು ನೋಡ್ಕೋಬೇಕು, ಒಂದೊಂದ್ಸರಿ ಆ ಕಡೆ ಹೋಗಬಾರ್ದು ಈ ಕಡೆ ಹೋಗಬಾರ್ದು, ಹಿಂಗೆ ಏನಾದ್ರು ಇರುತ್ತಲ್ಲ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ರಿ. ಇದೇ ಸರಿಗೆ ಈಗ ಕೆಲವು ಗಿಡಗಳು ಹಾಕ್ಯಂತಿರ್ತಾರೆ. ಓಕೆ. ಈ ನಾಟಿ ಗಿಡ ಅಂತ ಬರ್ತವೆ. ಅವು ಒಬ್ಬರಿಂದ ಒಬ್ಬರಿಗೆ ವೈರಿ ಇರುತ್ತೆ. ವೈರಿದಾಗ ಹಾಕ್ಯಂತಾರೆ, ವೈರಿಲ್ದಾಗ ಹೋಗ್ತಾರೆ. ಹೋದಾಗ ಅವು ಜಾಡಿ ಬಿದ್ದಾಗ ಕೂರಿ ಕರಗಾದಾಗ ಅದನ್ನ ಹಾಕಂತಾರೆ. ಹಾಕ್ಯಂಡು ಕ್ಲಿಯರ್ ಮಾಡ್ಕೊಂತಾರೆ. ಒಂದು ದೇವ್ರ ತೀರ್ಥ ಆಗಲಿ, ಒಂದು ಅವ್ರ ಗಿಡದ ಸಮಸ್ಯೆ ಇದ್ದಾಗ ಅವ್ರವ್ರಿಗೆ ಗೊತ್ತಿರೋ ಇದ್ದದ್ದು ಅದನ್ನ ರೆಡಿ ಮಾಡ್ಕೊಂತಾರೆ ಕರಗತ್ತಾಗ. ಓಕೆ ಅಣ್ಣ, ಈ ಬೇಸಿಗೆಯಲ್ಲಿ ಈ ಸರಿ ಸ್ವಲ್ಪ ಬರಗಾಲ ಅನ್ನೋ ಲೆಕ್ಕಕ್ಕೆ ಬಂದಿತ್ತು, ಯಾವ ಕಡೆನೂ ಬೆಳೆ ಇರಲಿಲ್ಲ. ಮತ್ತು ಈ ಬೇಸಿಗೆ ಕಾಲದಲ್ಲೆಲ್ಲ ಮೇಸೋದಾಗಲಿ ಹೆಂಗೆ ಮೇಂಟೈನ್ ಮಾಡಿದ್ರಿ ಈ ವರ್ಷ? ಆಮೇಲೆ ಈಗ ಮಧ್ಯಾಹ್ನ ಕುರಿ ನೀರು ಕುಡ್ಸೋಕೆ ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಕುರಿ ಈಗ ನೀರು ಬಿಡಿಸ್ಕೊಂಡಿದ್ದು ಸರ್ ತಟ್ಟಿಗೆ. ಒಂದು ತಟ್ಟಿ ಮಾಡಿಸ್ಕೊಂಡು ನೀರು ಬಿಡಿಸ್ಕೊಂಡು ಕೂಳೆ ಪಾಳೆ ತಗೊಂಡು ಮೇಯ್ಸ್ಕೊಂಡು ಇದು ಮಾಡ್ತೀವಿ ಸರ್. ಓಕೆ ಅಣ್ಣ, ಈಗ ಬೆಳಿಗ್ಗೆ 9:30 10 ಗಂಟೆಗೆ ಕುರಿ ಬಿಡುತ್ತೆ. ಈಗ ಸಾಯಂಕಾಲ 6 ಗಂಟೆಗೆ ಮನೆಗೆ ಹೋಗೋದು. ಈಗ ನೈಟ್ ಮನೆಗೆ ಹೋದ್ಮೇಲೆ ಅದಕ್ಕೆ ಏನೂ ಮೇವಿಲ್ಲ? ಇಲ್ಲ, ಏನು ಮೇವಿಲ್ಲ. ಮತ್ತು ನಾಳೆ ಬೆಳಗ್ಗೆ ಇದೇ ರೂಟೀನ್ ಸಿಸ್ಟಮು. ಹ್ಞೂ ಸರ್. ಅಣ್ಣ, ಈಗ ಬೆಳಗ್ಗೆ ನೀವು ಕುರಿ ಸ್ಟಾರ್ಟ್ ಮಾಡ್ತಿರಲ್ಲ, 9:00 ಹೊಳ್ತಿರಲ್ಲ, ಎಷ್ಟು ದೂರ ಹೋಗ್ತೀರಾ? ಎಷ್ಟು ಅಂದರೆ ಎಷ್ಟು ಕಿಲೋಮೀಟ್ರ್ ಹೋಗಿ ಎಷ್ಟು ಕಿಲೋಮೀಟ್ರ್ ಬಸ್ ಬರ್ತೀರಾ? ಎಷ್ಟು ಒಂದು 6-7 ಕಿಲೋಮೀಟ್ರ್ ಹೋಗ್ತೀವಿ ಸರ್. 6-7 ಕಿಲೋಮೀಟ್ರ್ ಹೋಗ್ತೀವಿ ಸರ್. ಅದು ಮೇವು ಇರ್ತಕ್ಕಂಥ ಮೇವಿರುತ್ತೆ. ಮೇವಿದ್ರೆ ಇನ್ನು ಮುಂದಕ್ಕೆ ಹೋಗ್ತೀವಿ. ಮೇವಿದ್ರೆ ಅಷ್ಟೊಳಗೆ ಕುರಿ ಹೆಂಗೆ ಆಡ್ತಾವೆ ಹಂಗೆ ಬರ್ತದೆ ಸರ್. ಓಕೆ ಅಣ್ಣ, ಕೆಲವರು ಜಿಲ್ಲೆಯಿಂದ ಜಿಲ್ಲೆಗೆ ಹೋಗಿರ್ತಾರೆ, ನಿಮಗೆ ಗೊತ್ತಿರುತ್ತೆ ಯಾವ್ಯಾವ ಊರು ಹೊಡ್ಕೊಂಡು ಇರ್ತಾರಲ್ಲ, ಹಂಗೆ ಯಾವಾಗ ಹೋಯ್ತಾರೆ ನೀವು? ಹೋಗಿದ್ದು ಸರ್. ಎಲ್ಲಿಗೆ ಹೋಗಿದ್ರಿ? ಇಲ್ಲಿ ಭರಮಸಾಗರ ಹತ್ರ ಹೋಗಿದ್ದು ಸರ್. ಯಾವಾಗ ಹೋಗಿದ್ರಿ? ಮೊನ್ನೆ ಕುಳೆಗಾಲದಾಗ ಹೋಗಿದ್ವಿ. ಕುಳೆಗಾಲ ಅಂದ್ರೆ ಯಾಕೆ ಹೋಗಿದ್ರು ಅವಾಗ? ಕಾರಣ ಅದೇ ಮೇವಿಲ್ಲದ. ಇಲ್ಲೆಲ್ಲ ಬಿತ್ತಿಗೆ ಆಗಿದ್ದು, ಜಾಗ ಇಲ್ಲ ಕುರಿ ಆಡ್ಸಕ್ಕೆ, ಅಲ್ಲಿ ಕುಳೆ ಆಗವು ಸರ್. ಓಕೆ, ಈ ಹೊಲಗಳು ಏನದಾವ ಈ ಮಳೆಗಾಲದಾಗ ಎಲ್ಲ ಬಿತ್ತಿರಂದ್ರೆ ನಿಮ್ಗೆ ಮೇಸಕ್ ಜಾಗ ಇರಲ್ಲ? ಮೇಸಕ್ ಜಾಗ ಇರಲ್ಲ. ಅವಾಗ ಎಲ್ಲೇನ ಬೀಳು ಪಾಳು ಇದ್ದಿತ್ತಾಗೆ ಎಲ್ಲೇನ ಕಾಪಾಡ್ಕೊಬೇಕು ಸರ್. ಕೂಳೆ ಆಗತ್ತಕ್ಕ. ಹ್ಞೂ ಸರ್. ಅಣ್ಣ, ಈಗ ನಿಮ್ದು ಆಲ್ರೆಡಿ ಕುರಿ ಇವತ್ತಲ್ಲೇ ಹೊಲಕ್ಕೆ ಮನೆಗೆ ಹೋಗೋ ಟೈಮ್ ಆಯಿತು, ಹೊರಡ್ತಾ ಇದ್ದೀರಾ. ಏನು ನಿಮ್ಗೆ ಈ ಬಿಡುವಿನ 5 ಸಮಯದಲ್ಲ ನಮಗೆ ಸ್ವಲ್ಪ ಈ ಕುರಿ ಸಾಕಾಣಿಕೆ ಬಗ್ಗೆ ಮಾಹಿತಿ ಕೊಟ್ಟಿದ್ರ. ಇನ್ನೊಂದು ದಿವಸ ಫ್ರೀ ಇದ್ದಾಗ ಇನ್ನೊಂದು ಸ್ವಲ್ಪ ವಿಡಿಯೋ ಮಾಡೋಣಂತೆ. ಅಣ್ಣ, ನಮಗೆ ಈ ಕುರಿ ಸಾಕಾಣಿಕೆ ಬಗ್ಗೆ ತುಂಬ ಉತ್ತಮವಾದ ಮಾಹಿತಿ ಕೊಟ್ಟಿದ್ರ ಅಣ್ಣರೇ. ನಮಸ್ಕಾರ ಅಣ್ಣರೇ. ನಿಮಗೆ ಧನ್ಯವಾದ ಸರ್.